ನಮಸ್ತೆ, ನಾನು ರವೀಂದ್ರ ಶೆಟ್ಟಿ ಮುಡಿಪು. ನೋಡಿ, ನಮ್ಮ ಮೇಲೆ ಈಗಾಗಲೇ ಎಲ್ಲ ಕಡೆಯಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಒಂದು ಕಡೆಯಿಂದ ಯೂಟ್ಯೂಬರ್ಸ್ನವರ ಮೇಲೆ, ಇನ್ನೊಂದು ಕಡೆಯಿಂದ ಹೋರಾಟಗಾರರ ಮೇಲೆ ಎಲ್ಲ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಇವರ ಉದ್ದೇಶ ಇದನ್ನು ಸೌಜನ್ಯ ಹೋರಾಟಗಾರನ್ನು ದಿಕ್ಕು ತಪ್ಪಿಸಬೇಕು. ಇವರ ಮೇಲೆ ಕಂಪ್ಲೇಂಟ್ ಹಾಕಿದರೆ ಇವರೆಲ್ಲರೂ ಸೌಜನ್ಯ ಹೋರಾಟವನ್ನು ಬಿಟ್ಟು ಇವರು ಅಳೆದಾಡುತ್ತಾ ಎಲ್ಲವನ್ನು ನಿಲ್ಲಿಸ್ತಾರ ಅಂತ ಹೇಳಿ ಅವರ ಉದ್ದೇಶ. ಆದರೆ ಯಾವುದೇ ಕಾರಣಕ್ಕೆ ಸೌಜನ್ಯ ಹೋರಾಟಗಾರರು ಹಿಂದೆ ಸರಿಯುವಂಥ ಮಾತೇ ಇಲ್ಲ. ನೋಡಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು 13 ವರ್ಷದಿಂದ ತನ್ನ ಜೀವನವನ್ನೇ ಪಣಕ್ಕಿಟ್ಟು, ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರು, ಜಯಂತ್ ಟಿ, ಪ್ರಸನ್ನಕ್ಕ, ತಮ್ಮಣ್ಣ ಶೆಟ್ಟಿ ಇವರೆಲ್ಲ ಇಷ್ಟು ಸಮಯದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಇವರನ್ನು ಯಾವುದೇ ಕಾರಣಕ್ಕೆ ಕೇಸಲ್ಲ, ನೀವು ಏನೇ ಬೇಕಾದರೆ ಮಾಡಿಕೊಳ್ಳಿ, ನಮ್ಮ ಜೀವ ಹೋದರೂ ಸರಿ, ಆದರೆ ನಾವು ಯಾವುದೇ ಕಾರಣಕ್ಕೆ ಇದರಿಂದ ಹಿಂದೆ ಸರಿಯುವಂಥ ಮಾತೇ ಇಲ್ಲ. ನಮ್ಮ ಮೇಲೆ ಎಷ್ಟು ಬೇಕಾದರೆ ಕೇಸ್ ಕೊಡಿ, ಏನು ಬೇಕಾದರೆ ಮಾಡಿಕೊಳ್ಳಿ, ನಾವು ಹಿಂದೆ ಬರುವಂಥ ಮಾತಿಲ್ಲ. ಧೈರ್ಯದಲ್ಲಿ ನಾವು ಮುಂದೆ ಹೋಗ್ತಾ ಇರ್ತೀವಿ. ನೋಡಿ, ಇದು ಯಾಕಂದರೆ ಈಗಾಗಲೇ ಗೊತ್ತಾಗಿದೆ ಅತ್ಯಾಚಾರಿಗಳು ಯಾರು, ಅತ್ಯಾಚಾರಿಗಳೊಟ್ಟಿಗೆ ಯಾರು ನಿಲ್ತಾ ಇದ್ದಾರೆ, ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡುವಂಥವ್ರು ಯಾರು, ಇದೇ ಹಿಂದೂ ಮುಖವಾಡ ಇಟ್ಕೊಂಡಂಥವ್ರು ಮಾತ್ರ ಅವರೊಟ್ಟಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಯಾಕಂದರೆ ಹೆಂಜಲು ಹಣಕ್ಕೋಸ್ಕರ ಅವರೊಟ್ಟಿಗೆ ಕೈ ಜೋಡಿಸ್ತಾ ಇದ್ದಾರೆ. ನೋಡಿ, ಈಗಾಗಲೇ ಅವನು ಯಾರು ಕೆರೆಹಳ್ಳಿ ಪುನೀತ್ ಕೆರೆಯಲ್ಲಿ, ಮತ್ತೊಂದು ಸುಳಿಬೆಲೆ ಚಕ್ರವರ್ತಿ ಸುಳಿಬೆಲೆ ಅಂತ, ಅವರು ಕೂಡ ಈಗ ಹೋಗಿ ತಾಯಿ ಮನೆಗೆ ಸೇರಿಕೊಂಡಿದ್ದಾರೆ. ಯಾಕಂದರೆ ಅಲ್ಲಿಂದ ಹಣ ಬರ್ತದೆ, ಹಣವನ್ನು ತಗೊಂಡು ನಮ್ಮ ಹೋರಾಟವನ್ನು ನಿಲ್ಲಿಸ್ಬೋದು ಅಂತೇಳಿ. ಯಾವುದೇ ಕಾರಣಕ್ಕೆ ನಿಮ್ಮ ಕನಸಲ್ಲಿ ಕೂಡ ಈ ಹೋರಾಟವನ್ನು ನಿಲ್ಲಿಸೋಕ್ಕೆ ನಿಮ್ಮ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮೊಟ್ಟಿಗೆ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ನಮ್ಮೊಟ್ಟಿಗೆ ಇದ್ದಾರೆ. ಆಗಿರುವಾಗ ನಿಮ್ಮದು ಯಾರು? ಯಾಕಂದರೆ ಧರ್ಮದ ಪರ ಹೋರಾಟ ಮಾಡ್ತಾಯಿದ್ದೇವೆ, ಸತ್ಯದ ಪರ ಹೋರಾಟ ಮಾಡ್ತಾಯಿದ್ದೇವೆ. ನಮ್ಮನ್ನು ಯಾವುದೇ ಕಾರಣಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೆನಪಿಟ್ಕೊಳ್ಳಿ. ಆದರೆ ಈಗಾಗಲೇ ನೀವು ಕಂಪ್ಲೇಂಟ್ ಎಲ್ಲೆಲ್ಲಿ ಏನು ಬೇಕಾದರೆ ಮಾಡ್ಕೊಳ್ಳಿ, ಕಂಪ್ಲೇಂಟ್ ಕೊಡ್ತೀರಾ, ಏನೋ ಲಾಯರ್ ನೋಟಿಸ್ ಕಳಿಸ್ತೀರಾ. ನಿಮ್ಮ ಲಾಯರ್ ನೋಟಿಸಿಗೆಲ್ಲ ನಾವು ಬಗ್ಗುವಂಥವರಲ್ಲ, ಆಯಿತಾ? ಇನ್ನೂ ಬೇಕಾದರೆ ಎಷ್ಟು ಮಾಡಿ, ನೀವು ಎಷ್ಟು ಲಾಯರ್ ನೋಟಿಸ್ ಕಳಿಸ್ತೀರಾ ನಮಗೆ ಅಷ್ಟು ನಾವು ಇದಾಗ್ತೇವೆ, ಎದೆಗೊಟ್ಟು ಮುಂದೆ ಹೋಗ್ತಾ ಇದ್ದೇವೆ. ನೀವು ಮಾಡೋದನ್ನು ಮಾಡ್ಕೊಳ್ಳಿ, ನಾವು ಮಾಡ್ತೇವೆ. ನಿಮ್ಮಂಥವರು ಹೇಡಿಗಳನ್ನು ನಾವು ಏನು ಇದು ಮಾಡೋದಿಲ್ಲ, ಗೊತ್ತಾಯ್ತಲ್ಲ? ಈ ನಾವು ನೋಡಿ, ಧರ್ಮದ ಪರ ಹೋರಾಟ, ಆ ಸೌಜನ್ಯನಿಗೆ ನ್ಯಾಯ ಕೊಡಿಸಬೇಕು. ಹಿಂದೂ ರಾಷ್ಟ್ರವನ್ನು ಇದೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಎಲ್ಲ ಧರ್ಮದವರನ್ನು ಸೇರಿಕೊಂಡು ನಾವು ಹಿಂದೂ ರಾಷ್ಟ್ರವನ್ನು ನಾವು ಮಾಡ್ತೇವೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ನೇತೃತ್ವದಲ್ಲಿ ಹಿಂದೂ ರಾಷ್ಟ್ರವನ್ನು ನಾವು ಮಾಡ್ತೇವೆ. ಅದೇ ಧರ್ಮಸ್ಥಳದಲ್ಲಿ ಇದೇ ನಮ್ಮ ಧ್ವಜವನ್ನು ನಾವೇ ಹಾಕಿಸ್ತೇವೆ, ಜೆಂಡವನ್ನು ನಾವೇ ಸೇರಿಸ್ತೇವೆ. ನೋಡಿದ್ದು ನೀವು ನೆನಪಿಟ್ಕೊಳ್ಳಿದನ್ನು, ಯಾರಿಂದ ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೋರಾಟ ಉಂಟಲ್ಲ, ಇದು ಎಲ್ಲಿವರೆಗೆ ಅಂದರೆ ಆ ಧರ್ಮಸ್ಥಳ ನಮ್ಮ ಕೈಗೆ ಸೇರುವವರೆಗೆ ನಮ್ಮ ಹೋರಾಟವನ್ನು ನಿಲ್ಲಿಸುವುದಿಲ್ಲ. ನೀವು ಎಷ್ಟು ಬೇಕಾದರೆ ನಮ್ಮನ್ನು ಇದು ಮಾಡಿ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ, ನನ್ನ ಮೇಲೆ ಅಪಪ್ರಚಾರ ಮಾಡ್ತಾಯಿದ್ದೀರಿ, ಏನೋ ಹೊಡೆದಿದ್ದಾರೆ, ಅದು ಮಾಡಿದ್ದಾರೆ, ಹೊಡೆದವರಿಗೆ ಯಾವ ಶಿಕ್ಷೆ ಸಿಗ್ತಾ ಇದೆ ಅಂತೇಳಿ ಗೊತ್ತಾಯ್ತಲ್ಲ. ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೆ ನೋಡಿಕೊಳ್ಳಿ, ಇನ್ನು ಬರುವಂಥ ದಿನಗಳಲ್ಲಿ ನಿಮಗೆ ಬರುವಂಥ ಮೆಸೇಜ್ ಯಾವ ಥರದ ಮೆಸೇಜ್ ಬರ್ತದೆ ಅಂತ ನೋಡ್ಕೊಳ್ಳಿ. ಈಗಾಗಲೇ ಅವ್ರಿಗೂ ಯಾರು ಗೌಡ್ರು ಇದಕ್ಕೆ ಸೇರಿಕೊಂಡಿದ್ದಾರೆ, ಈಗ ಹುತ್ತಕ್ಕೆ ಸೇರಿಕೊಂಡಿದ್ದಾರೆ. ಈಗ ಹುತ್ತಕ್ಕೆ ಸೇರಿಕೊಂಡವರು ಇನ್ನು ಹೊರಗಡೆ ಬರಲಿಕ್ಕಿಲ್ಲ, ಯಾವುದೇ ಕಾರಣಕ್ಕೆ ಹೊರಗೆ ಬರೋದಿಲ್ಲ, ನೆನಪಿಟ್ಕೊಳ್ಳಿ.